ಸ್ನೇಹಿತರೆ ನೋಡಿ, ನಮ್ಮ ಯಾತ್ರೆನಲ್ಲಿ ಸಿಡನ್ ಪ್ರೀಮಿಯಂ ಬುಕ್ಕಿಂಗ್ ಬಂದಿದೆ. ಇದನ್ನ ಹೆಂಗೆ ಬಂದ್ರೆ ರಿವರ್ಸ್ ತಗೊಳ್ಳೋದು ಕಷ್ಟ ಆಗುತ್ತೆ. ಬನ್ನಿ ಆಯ್ತು, ಹಿಂಗೋಗಿ ಹಿಂಗೆ ರಿವರ್ಸ್ 1133 ಅಲ್ಲ ಲ್ಯಾಪ್ಟಾಪ್ ಓಕೆ ಓಕೆ ಬಾಯ್ 1133 ನಮ್ಮ ಯಾತ್ರೆಗೆ ಸ್ವಾಗತ. ಸೀಟ್ ಬೆಲ್ಟ್ ಧರಿಸಿ, ಎಸಿ ಆನ್ ಮಾಡಿ. ಸಕ್ಕಸ್ ಸರ್ವಿಸ್ ನಮ್ಮ ಡ್ಯೂಟಿ. ಗೌರ್ಮೆಂಟ್ ರೇಟಲ್ಲಿ ಮೀಟ್ ಆನ್ ಮಾಡ್ತೀನಿ ಸರ್. ಯಾವ್ದು ಹೇಳಿ? ಗೌರ್ಮೆಂಟ್ ರೇಟಲ್ಲಿ ಮೀಟ್ ಆನ್ ಮಾಡ್ತೀನಿ. ಗೌರ್ಮೆಂಟ್ ರೇಟಲ್ಲಿ ಮೀಟ್ ಆನ್ ಮಾಡ್ತೀನಿ. ಅದೇನದು ಗೌರ್ಮೆಂಟ್ ರೇಟ್? ಹಾಂ, ಇವರೆಲ್ಲ ನಮಗೆ ರೇಟ್ಗಳು ಸರಿಯಾಗಿ ಕೊಡಲ್ಲ ಅಂತೇಳಿ ಮೀಟ್ ಆನ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಆಯ್ತು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬಿಡಿ ಅವ್ರಿಗೆ. ಅದಕ್ಕೆ ರೇಟ್ ವ್ಯತ್ಯಾಸ ಬರುತ್ತೆ. ಬರುತ್ತೆ 120 ರೂಪಾಯಿ ವ್ಯತ್ಯಾಸ ಬರುತ್ತೆ. ಹೌದಾ? ಹಾಂ, ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಏನು ಕತೆ ಅದು? ಇಲ್ಲ, ಅವಾಗಲೇ ಆಗಿದೆ 2024 ನಮ್ಮ ಯಾತ್ರೆ ಚಾರ್ಜ್ ಹಾಕಲ್ಲ. ಅವ್ರು ಹಾಕಲ್ಲ. ಸರಿ, ಅದ್ರ ಬಗ್ಗೆ ಮಾತಾಡ್ತೀನಿ ಬಿಡಿ. ಯಾರು ಮೋಸ ಮಾಡ್ತಾವ್ರೆ ಏನು ಕತೆ ಅಂತ ಮಾಹಿತಿ ಕೊಡ್ತೀನಿ. ಈಗ ಕರ್ಕೊಂಡು ಹೋಗೋಣ ಫಸ್ಟ್ ಅವ್ರನ್ನ. ಮನೆ ಹತ್ರ ನಾಗೋರಲ್ಲ? ಸರಿ ಆಯ್ತು ಹೋಗೋಣ ಬಿಡಿ. ನಾಗವಾರ ಹೆಬ್ಬಾಳದಿಂದ ರೈಟ್ ಲೆಫ್ಟ್. ನೈಟ್ ಡ್ಯೂಟಿನ ಸರ್ ನಿಂದು? ಇಲ್ಲ ಸರ್, ಯಾವ ಬೇಕಾದ್ರೆ ಹೋಗೋದು. ಓ ಹಂಗ? ಬೆಳಗ್ಗೆ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹೌದಾ, ಮನೆಯಲ್ಲೇ ಮಾಡಿದ್ರಾ ಡ್ಯೂಟಿ? ಮನೆಯಲ್ಲಿ ಮಾಡ್ಕೊಂಡು ಇವಾಗ 1 ಅವರ್ ಹೋಗಿ ಬರ್ತೀನಿ. ಮತ್ತೆ ರಿಟರ್ನ್ ಬರ್ತೀರಾ? ವೆಯ್ಟ್ ಮಾಡಲಾ? ರಿಟರ್ನ್ ಅದೇ 1.5 ಗಂಟೆ ಕಾಯ್ಬೇಕು. ಹೌದಾ, ಬೇಡ ಬಿಡಿ. ಹಂಗಾರೆ ನಾನು ನಿಮ್ಮ ನಂಬರ್ ಕೊಟ್ಟಿದ್ರೆ ನಾನು ಕಾಲ್ ಮಾಡ್ತೀನಿ ನಿಮಗೆ ಒಂದ್ಸಲ. ನೀವು ಅಲ್ಲೇ ಇದ್ರೆ ಫೋನ್ ಮಾಡಿ. ಹಂಗೆ ಮಾಡೋಣ. ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡ್ರೆ ಡ್ಯೂಟಿ ಇಲ್ಲೂ ಹಿಂಗ ಕಂಟಿನ್ಯೂ ಮಾಡ್ಕೋಬೇಕಾ? ಇಲ್ಲೂ ಮಾಡ್ಕೊಳ್ಳೋದಷ್ಟೇ. ಎಲ್ಲಿ ಟ್ರಾಫಿಕ್ ಅಲ್ಲೂ ಡ್ಯೂಟಿ, ಮನೇಲೂ ಡ್ಯೂಟಿ, ಎಲ್ಲ ಡ್ಯೂಟಿ. ಒಳ್ಳೆ ಕಥೆ ನಿಮ್ದು. ಓಕೆ, ನೀವೇ ಚೆನ್ನಾಗಿದೆ ಸರ್ ಕಾರು. ಥ್ಯಾಂಕ್ ಯು ಸೊ ಮಚ್ ಸರ್. ರಿಟರ್ನ್ ಮಾಡಿದ್ದೀರಾ? ನಮ್ಮ ದಿನ ಅದೇ ಡ್ಯೂಟಿ ಅಲ್ಲ ಸರ್ ನಮ್ದು. ಅದರಲ್ಲೇ ಅನ್ನ ತಿಂತೀವಿ, ಕ್ಲೀನಾಗಿ ಇಟ್ಕೋಬೇಕಲ್ವಾ. ನಾವು ನಮ್ಮ ಡ್ರೈವರ್ಗಳಿಗೆ ಅದನ್ನೇ ಹೇಳ್ತೀವಿ, ಗಾಡಿ ಕ್ಲೀನಾಗಿ ಇಟ್ಕೊಂಡ್ರಪ್ಪ, ಜನಗಳಿಗೆ ಖುಷಿ ಪಡಿಸ್ರೆ. ಗಾಡಿ ಕ್ಲೀನ್ ಆಗಿರೋದೇ ಮೇನ್ ಸರ್. ಹಾಂ ಖುಷಿ ಪಡೋದು. ಹೌದು. ನೀವು ಅವದೊಂದು ಮಾತಂದ್ರ ನಮ್ಗೆ ಎಷ್ಟೋ ಖುಷಿ ಅವಾಗ ಅಲ್ವಾ. ಈ ಮುಖ ಮಾಡ್ಕೊಳ್ಳೋದು ರೇಟ್ ನೋಡಿ. ಈಗ ನೀವು ಪ್ರೀಮಿಯಂ ಅಂತೇಳಿ ಬುಕ್ ಮಾಡಿದ್ದೀರಾ, ಕಿಲೋಮೀಟರ್ಗೆ 30 ರೂಪಾಯಿ ಚಾರ್ಜ್ ಮಾಡೋರೆ. ಓಕೆನಾ? ನಾನು ಅವಾಗಲೇ ಏನಕ್ಕೆ ಕೇಳಿದೆ ಅಂದ್ರೆ ಸರ್ಕಾರದ ರೇಟು ಅಂತ ಅಲ್ಲಿದೆ, ಅಲ್ಲಿ ಸರ್ಕ್ಯುಲೇಟ್ ಅಲ್ಲಿದೆ. ನೋಡಿ ಬುಕ್ ಎನಿವೇರ್ ಗವರ್ನಮೆಂಟ್ ರೇಟ್ ಮೊಬೈಲ್ ಮೀಟರ್ ಆಪ್. ಕರೆಕ್ಟ್. ಕ್ಯಾಬ್ MUV 28, SUV 32, 28 ಬರ್ತದೆ. ಎಸ್, ಎಕ್ಸಾಕ್ಟ್ಲಿ. ಇದು ಬುಕಿಂಗ್ ಸೋರ್ಸ್ ಹೇಳಿ ಆಪ್ ಗವರ್ನಮೆಂಟ್ ಕರ್ನಾಟಕ ಮೊಬೈಲ್ ಟ್ಯಾಕ್ಸಿ ಮೀಟರ್ ಆಪ್. ನಾಳೆ ಸರ್ ಅದನ್ನೇ. ಆಯ್ತು. ಅಲ್ಲಲ್ಲ ನೋಡಿ, ನಿಮ್ಗೆ ನಮ್ ಗೌರ್ಮೆಂಟ್ ರೇಟು ಇನ್ನೂ ಕಡಿಮೆ ಇದೆ. ಬರೀ 24 ರೂಪಾಯಿ ಲೆಕ್ಕ. ಈಗ 1 ಲಕ್ಷದಿಂದ 10 ಲಕ್ಷದವರೆಗೂ ಇರೋ ವೆಹಿಕಲ್ಗೆ ಪರ್ ಕಿಲೋಮೀಟರ್ 24 ರೂಪಾಯಿ ಇದೆ. 15 ಲಕ್ಷ ಅಂದ್ರೆ 10 ಲಕ್ಷದಿಂದ 15 ಲಕ್ಷದೊಳಗಡೆ ಇರೋ ಗಾಡಿಗೆ 28 ರೂಪಾಯಿ. ಅದು ಪ್ರೀಮಿಯಂ ಸಿಡನ್ ಬರುತ್ತೆ. ಓಕೆನಾ? ಈಗ ನಿಮ್ದು ಕ್ಯಾಟಗರಿ ಬಂದು ಪ್ರೀಮಿಯಂ ಸಿಡನ್ ನೀವು ಬುಕ್ ಮಾಡಿರೋದಲ್ವಾ, ಬಟ್ ಅದಕ್ಕೆ 30 ರೂಪಾಯಿ ಚಾರ್ಜ್ ಮಾಡಿದ್ದಾನೆ. ಈಗ 15ರಿಂದ 20 ಲಕ್ಷ ಇರೋ ಗಾಡಿಗಳು ಬಂದಾಗ 28 ರೂಪಾಯಿ ಕೊಡಬೇಕು ಅಂತಿರೋದು. ನಮ್ ಗಾಡಿಗಳಿಗೆ 24 ರೂಪಾಯಿ ಅಂತ. ನಾವು ಕೇಳ್ತಾ ಇರೋದೇನಂದ್ರೆ ಸ್ಟ್ಯಾಂಡರ್ಡ್ ರೇಟ್ ಏನೈತೆ ಅದನ್ನ ಫಿಕ್ಸ್ ಮಾಡ್ರೆ. ಈಗ ನೋಡಿ, ನಿಮ್ಗೆ ಈಗ 30 ರೂಪಾಯಿ ನಂಗೆ 1 ಕಿಲೋಮೀಟರ್ 600 ರೂಪಾಯಿ ಕೊಟ್ಟಿದ್ದಾರೆ 20 ಕಿಲೋಮೀಟರ್ಗೆ. ಯೂಶಲಿ ಆಗಿ ನಮ್ಮ ಗಾಡಿಗಳಿಗೆ ಬರ್ಬೇಕಾಗಿರೋದು 480. ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ಅಷ್ಟೇ ಕೊಡಿ ಅಂತ. ಬಟ್ ಇವ್ರು ಏನ್ ಮಾಡ್ತಾರೆ, ನಾನ್ ಪೀಕ್ ಅವರಲ್ಲಿ ಕಡಿಮೆ ಕೊಡೋದು, ಪೀಕ್ ಅವರಲ್ಲಿ ಜಾಸ್ತಿ ಕೊಡೋದು ಎಲ್ಲ ಮಾಡೋದ್ರಿಂದ ಸ್ಟ್ರೆಸ್ ಬೀಳ್ತಾ ಇದಾರೆ ಡ್ರೈವರ್ಗಳು. ಆಟೋ ರೇಟ್ 18 ರೂಪಾಯಿ 16 ಆಟೋ ರೇಟ್ ಇರೋದೇ 18 ರೂಪಾಯಿ. ಅದಕ್ಕೆ ಕಮ್ಮಿ ಎಲ್ಲೂ ಮಾಡಲ್ಲ ಯಾವ ಅಪ್ಲಿಕೇಶನ್ ಅಲ್ಲೂ. ಕಾರ್ನ ಆಟೋ ರೇಟ್ ಕಳಿಸ್ತಾನೆ. ಈಗ ಆಟೋದವರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಇವರು. ಅದಾಯ್ತವಾ? ಈಗ ನೀವೇ ಆಗ್ಲಿ ಸಾರಿ 240 ರೂಪಾಯಿ ತೋರಿಸುತ್ತೆ ಅಂದ್ರೆ ಆಟೋದಲ್ಲಿ ಇರೋದು 180 ರೂಪಾಯಿ. ಈಗ ಆಟೋ ರೇಟ್ ಆಟೋಗೆ ತೋರಿಸಿ, ಕಾರ್ ರೇಟ್ ಕಾರಿಗೆ ತೋರಿಸಿದ್ರೆ ಇರಪ್ಪ ನಾನು ಕಾರಲ್ಲಿ ಹೋಗೋಣ ಅಂತೇಳಿ ಬರ್ತೀರಾ. ನೀವು ಆಟೋ ರೇಟ್ ಅಂತ ತಗೊಂಡ್ಬಂದು ಕಾರಿಗೆ ತೋರಿಸ್ಬಿಟ್ರೆ ಆಟೋಗೆ ಯಾರು ಹೋಗ್ತಾರೆ? ಬಿಡ, ನಾನು 180 ರೂಪಾಯಿ ಕಾರೇ ಬರ್ತೈತೆ, ನಾನೇ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲಿ ಕಾರಲ್ಲಿ ಬರ್ತೀರಾ. ಪಾಪ ಆಟೋದಲ್ಲಿ ಜೀವನ ಏನಾಗಬೇಕು ಅಲ್ವಾ? ಈಗ ನೋಡಿ 30 ರೂಪಾಯಿ ತಗೊಂತ ಇದಾರೆ, ನಮ್ಗೆ 24 ಬರ್ಬೇಕಾದ್ರೆ ಸಾಕು ನಮ್ಗೆ ಅಷ್ಟೇ. ಇವರು ಈಗ ನಿಮ್ಮನ್ನ ಸಿಡನ್ ಪ್ರೀಮಿಯಂ ಅಂತ ಒಂದು ಕ್ಯಾಟಗರಿ ಮಾಡಿ, ಅದಕ್ಕೆ AC ಅಂತ ಸಪ್ರೇಟ್ ಮಾಡಿ, ನಾನ್ AC ಅಂತ ಸಪ್ರೇಟ್ ಮಾಡಿ, ಸರ್ಕಾರ ಹೇಳಿಲ್ಲ ಆ ಥರ ಮಾಡಕ್ಕೆ. ಫಸ್ಟ್ ಆಫ್ ಆಲ್ ಸರ್ಕಾರ ಯೋಚನೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ. ಈಗ ಅಲ್ಲಿ ಏನಿದೆ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಈಗ ನೋಡಿ, ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ, ನನ್ಗೆ 10 ರೂಪಾಯಿ ಕಡಿಮೆ ಬರುತ್ತಲ್ಲ, ಯಾವ ಕ್ಯಾಬ್ ಕಡಿಮೆ ಬರುತ್ತೋ ಅದಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾರೆ ಒಂದಷ್ಟು ಜನ. ನಮ್ಗಂತ ಅವಶ್ಯಕತೆನೇ ಇಲ್ಲ. ನಮಗೇನು ನಿಮ್ಮ ಥರ ನಮಗೆ ಗಾಡಿ ಸರ್ವಿಸ್ ಚೆನ್ನಾಗಿರ್ಬೇಕು, ಗಾಡಿ ಕ್ಲೀನ್ ಆಗಿರ್ಬೇಕು ಅಂತ ಯಾರು ಬಯಸ್ತಾರೋ ಅಂತ ಕಸ್ಟಮರ್ಗಳಿಗೆ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಸಿ, ನೀವು ಇದೇ ಸರ್ವಿಸ್ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಬುಕ್ ಮಾಡಿದ್ರೆ ಸಿಗುತ್ತೆ. ಈಗ 24 ಸಿಗುತ್ತೆ ಅಂದ್ಮೇಲೆ ನೀವು ಯಾಕೆ 30 ಹೋಗ್ತೀರಾ ಅಲ್ವಾ? ಅದು ನೀವು ಚಾಯ್ಸ್ ಮಾಡ್ರಿ. ಅಂದ್ರೆ ನಾನು ಹೇಳೋದೇನು ಅಂದ್ರೆ, ನಾನ್ ಪೀಕ್ ಅವರಲ್ಲೂ ಕೂಡ ಅದನ್ನೇ ಬುಕ್ ಮಾಡ್ಕೋಬೇಕು ನೀವು. ಯಾವುದೋ ಅಲ್ಲೇನೋ ನಿಮ್ಗೆ O8 ಸ್ಕ್ಯಾನರ್ ಹಾಕಿದ್ದೀನಿ, ಅದನ್ನು ಮಾಡಿ. ಇಲ್ಲಾಂದ್ರೆ ನಗರ ಅಪ್ಲಿಕೇಶನ್ ಇದೆ, ನಗರ ಅಂತೇಳಿ ಅಪ್ಲಿಕೇಶನ್ ಇದೆ. ಡ್ಯೂಟಿದು ಮಾಡ್ತಾ ಇದ್ರಾ? ಓಕೆ. ಹಾಗೆ ನಗರ ಅನ್ನೋದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇವೆರಡೂ ಕೂಡ ಒಂದೇ, ಸರ್ಕಾರದ ರೇಟ್ ಏನಿರುತ್ತೋ ಅದರಲ್ಲೇ ಕೊಡೋದು. ಯಾವ ಮಳೆ ಬಂತು ಅಂತ ಜಾಸ್ತಿ, ಬಿಸಿಲು ಬಂತು ಅಂತ ಜಾಸ್ತಿ, ಇವೆಲ್ಲ ಇಲ್ಲ ಅದರಲ್ಲಿ. ಸರ್ಕಾರ ಏನ್ ಹೇಳಿದೆ ಅಂದ್ರೆ, ಫಸ್ಟ್ 5 ಮಿನಿಟ್ಸ್ ವೇಟಿಂಗ್ ಟೈಮು ಫ್ರೀ, ಅದಾದ್ಮೇಲೆ 1 ನಿಮಿಷಕ್ಕೆ 1 ರೂಪಾಯಿ ಚಾರ್ಜ್ ಅಂತ ಹೇಳಿದೆ. ಅದರಂತೆ ಬಿಲ್ ಬರ್ತದೆ. ಇದು ನಾವೆಲ್ಲ ಟ್ರಾಫಿಕಲ್ಲಿ ನಿಂತ್ಕೊಂಡ್ರೆ ಅವಾಗ ಕೌಂಟ್ ಆಗುತ್ತೆ ವೇಟಿಂಗ್ ಟೈಮು. ಅವಾಗ ಮಾತ್ರ ನಿಮಗೆ ಏನು ಎಷ್ಟೊತ್ತು ವೇಟ್ ಮಾಡಿರ್ತೀರೋ ಟ್ರಾಫಿಕಲ್ಲಿ ಅದಕ್ಕೆ ಮಾತ್ರ ಚಾರ್ಜ್ ಆಗುತ್ತೆ. ಇನ್ನು ನಾರ್ಮಲ್ ಆಗಿ 24 ರೂಪಾಯಿನೇ ಬಿಲ್ ಬರೋದು. ಸೊ ಹಂಗಾಗಿ
ಅವೆರಡು ಅಪ್ಲಿಕೇಶನ್ ಬಳಸ್ಕೊಳ್ಳಿ. ಇನ್ನು ಉಳಿದವನ್ನ ನೀವು ಬಳಸಬೇಡಿ ಅಂತ ನಾನು ಹೇಳಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅದು ಯೋಚನೆ ಮಾಡಿ. ಬರೀ ಅದ್ರಲ್ಲಿ ಕಮ್ಮಿ ತೋರಿಸ್ತೈತೆ ಅನ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡಕ್ ಹೋದ್ರೆ ನಾವು ಬುಕಿಂಗ್ ತಗೊಳ್ಳಲ್ವಾ, ಅಕ್ಸೆಪ್ಟ್ ಮಾಡಲ್ವಲ್ಲ ನಾವು. ಸೊ ಹಾಗಾಗಿ ಎಷ್ಟೋ ಜನ ಏನಾಗ್ತಾ ಇದೆ ಅಂದ್ರೆ ಈಗ ರೇಟ್ ಕಡಿಮೆ ತೋರಿಸಿದ ಬುಕ್ ಮಾಡ್ತಾ ಇರ್ತಾರ, ಟ್ರೈನ್ ಮಿಸ್ ಮಾಡ್ತಾರೆ. ಯಾಕಂದ್ರೆ ನಾವು ತಗೊಳ್ಳಲ್ವಲ್ಲ ಗಾಡಿ ಬುಕ್ಕಿಂಗು. ನಮ್ಗೆ ಅದೇ ನಮ್ಗೆ 24 ರೂಪಾಯಿ ಬಂತಾರೆ ಟಕ್ಕನ್ ಎತ್ಕೊಂತೀವಿ ಬರ್ತೀವಿ. ಈಗ ನೋಡಿ ನಮ್ಮ ಹತ್ರ ಯಾಕೆ ಎತ್ಕೊಂಡ್ ಬಂದ್ವಿ ಅಂದ್ರೆ ದುಡ್ಡು ಜಾಸ್ತಿ ಬಂತು ಅದರಲ್ಲಿ. ನೀವು ಅದೇ ರ್ಯಾಪಿಡೋದಲ್ಲಿ ನೀವು 10 ಸಲ ಬುಕ್ ಮಾಡಿದ್ರೆ ನಾವು ತಗೊಳ್ಳಲ್ಲ. ಸೊ ಹಂಗೆ ಜನಗಳಿಗೆ ಕೆಲವು ಸಲ ಈ ಕೆಲಸಗಳನ್ನ ಮಿಸ್ ಮಾಡ್ಕೊಂತ ಇರೋದು ಈ ಒಂದು ರೇಟ್ ವೇರಿಯೇಷನ್ ಇಂದ. ಹೌದು, ನಮ್ಮ ಉದ್ದೇಶನ ಇದು. ನಾನು ಕೂಡ ಒಬ್ಬ ಪ್ರೆಸಿಡೆಂಟ್ ಡ್ರೈವರ್ ಅಸೋಸಿಯೇಷನ್ ಅಲ್ಲಿ. ನಾವು ಡ್ರೈವರ್ಗಳಿಗೆ ಅದನ್ನೇ ಮಾಹಿತಿ ಕೊಡ್ತಾ ಇರ್ತೀವಿ, ಜನಗಳಿಗೂ ಮಾಹಿತಿ ಕೊಡ್ತೀವಿ. ನಂದು ಫೇಸ್ಬುಕ್ ಪೇಜ್ ಇದೆ, ನಾಗೇಶ್ ಗೌಡ KH ಅಂತ ಹೇಳಿ ಇಂಡಿಪೆಂಡೆಂಟ್ ಫೈಟರ್ ಅಂತ ಬರುತ್ತೆ. ನನ್ಗೆ 1 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಡ್ರೈವರ್ಸ್ ಕಸ್ಟಮರ್ಸ್ಗಳು ಹೊರಗಡೆ ದೇಶದಿಂದನೂ ಇದ್ದಾರೆ ನನಗೆ. ಯಾಕಂದ್ರೆ ನಾನು ಈ ತರದ ಒಂದು ಸೋಷಿಯಲ್ ಅವೇರ್ನೆಸ್ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಯಾಕಂದ್ರೆ ಜನಗಳಿಗೆ ವಾಸ್ತವ ಏನು ಅಂತ ಗೊತ್ತಾಗಲ್ಲ. ಈಗ ನೋಡಿ ನಾನು ಹೇಳಿದವರೆಗೂ ನಿಮ್ಗೆ ಗೊತ್ತಿಲ್ಲ ಅದು ಡೀಟೇಲ್ಸ್. ಹೇಳ್ತಾರೆ ಅವ್ರು ಫಿಕ್ಸ್ ಮಾಡಿದ್ದೆ ರೇಟು ಅಂತ. ಸೊ ಇದಕ್ಕೆ ಕಿತ್ತಾಟ ಆಗೋದಲ್ಲ. ಕಸ್ಟಮರ್ಗಳು ಡ್ರೈವರ್ ಎಷ್ಟೋ ಸಲ ಗಲಾಟೆ ಮಾಡ್ತಾರೆ ನೋಡಿದ್ರೆ, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ ನೀವು. ಆ ರೇಟ್ ಕಡಿಮೆ ನಾನೇ ನನ್ನಲ್ಲೇ ಹಾಕೊಂಡಿದ್ದೀನಿ ಅಂತ. ಹಂಗಾಗಿ ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಸ್ನೇಹಿತರುಗಳಿಗೆ ಹೇಳಿ. ಕಡಿಮೆ ಹೌದು, ಎಲ್ಲರೂ ಆಸೆ ಪಡ್ತಾರೆ ಕಡಿಮೆ ಅಂದ್ರೆ ನಮ್ಮನ್ನು ಯೋಚನೆ ಮಾಡ್ಬೇಕು. ನಮ್ ರೇಟ್ ಏನಿದೆ ಆಟೋ ರೇಟಲ್ಲಿ ಕಿಲೋಮೀಟರ್ಗೆ 18 ರೂಪಾಯಿ ಇರೋದ್ರಿಂದ ಅವ್ರು ಮೀಟ್ ಹಾಕು ಅಂತ ಕೇಳ್ತಾರೆ ಜನ. 50 ರೂಪಾಯಿ ಸರ್, 50 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ ಯಾಕೆ ಮೀಟ್ ಹಾಕು ಅಂತ ಕೇಳ್ತಾರೆ. ಸೊ ನಮ್ಗೆ ನಾವು ಮೀಟ್ ಹಾಕ್ತೀವಿ ಅಂತ ಹೇಳ್ತಾ ಇದೀವಿ. ಅಲ್ಲಿ ಅವ್ನು ಯಾರೋ ಒಬ್ಬ ಕಂಪ್ನಿಯನ್ನು ಕಮ್ಮಿ ತೋರಿಸ್ತಾನ್ಬಿಟ್ಟೆ, ಇಲ್ಲಪ್ಪ ನಾನು ಆ ಕಂಪ್ನಿ ಹೋದಂಗೆ ಹೋಗ್ತೀನಿ ಅಂದ್ರೆ ಜನ ಮತ್ತೆ ಗೌರ್ಮೆಂಟ್ ಬೆಲೆ ಕೊಡ್ತದ ಇಲ್ಲ ಕಂಪ್ನಿಗೆ ಬೆಲೆ ಕೊಡುತ್ತಾ? ಈ ನೋಡಿ ಕಂಪ್ನಿಯವ್ರು ಹೆಂಗ್ ಮೋಸ ಮಾಡ್ತಾರೆ ಅಂತ. ದುಡ್ಡು ನನಗೆ ಬರ್ಬೋದು, ಅದು ಆ ಕೊಡೋ ದುಡ್ಡು ನನಗೆ ಬರ್ಬೋದು, ಬಟ್ ಮೋಸ ಆಗ್ತಾ ಇರೋದು ನಿಮಗೆ ತಾನೆ. ಅದೇ ನಾನು ಹೇಳ್ತಾ ಇರೋದೇನು ಅಂದ್ರೆ, ಆ ತರ ಸಂಜೆ ಬೆಳಿಗ್ಗೆ ಅನ್ನೋದು ಬೇಡ. ನಮ್ ಗೌರ್ಮೆಂಟ್ ಹೇಳಿರೋ ಏನ್ ರೇಟ್ ಇದೆ 24 ರೂಪಾಯಿ 24 ಅವರ್ಸ್ ಲೆಕ್ಕ. ಅದರಲ್ಲಿ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗಡೆಗೆ 10% ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಆಟೋಗೆ ಹೆಂಗೆ 10 ಗಂಟೆ ಮೇಲೆ 1.5 ಇದೆಯೋ ಹಂಗೆ ನಮ್ದು 12 ಗಂಟೆ ಮೇಲೆ 6 ಗಂಟೆ ಒಳಗಡೆ 10% ಎಕ್ಸ್ಟ್ರಾ ಇದೆ. ಇಷ್ಟು ಬಿಲ್ ಮಾತ್ರ ಈ ಅಪ್ಲಿಕೇಶನ್ಗಳಲ್ಲಿ ಇದಾಗೋದು. ಯಾವುದು ನಗರ ಅಪ್ಲಿಕೇಶನ್ ಒಂದು, OIOT ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಆ ಅಪ್ಲಿಕೇಶನ್ ಅಲ್ಲಿ. ಸೊ ದಯವಿಟ್ಟು ಈಗ ನಿಮ್ಮ ಸ್ನೇಹಿತರುಗಳಿಗೆ, ಗೌರ್ಮೆಂಟ್ ಅಲ್ಲ ಇವರು ಗೌರ್ಮೆಂಟ್ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಯಾಕಂದ್ರೆ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು, ಸಂಘಟನೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇರೋದು, ಎಲ್ಲ ಅಪ್ಲಿಕೇಶನ್ ಅವ್ರಿಗೂ ಅದನ್ನೇ ಹೇಳ್ತಾ ಇರೋದು, ಸರ್ಕಾರ ರೇಟ್ ಕೊಡಿ ಅಂತ ಬಿಡ್ಕೊಂತ ಇರೋದು. ಅಲ್ಲೇ ಜಗಳ ಆಗ್ತಾ ಇರೋದು, ಸ್ಟ್ರೈಕ್ ಆಗ್ತಾ ಇರೋದು ಇದೇ ಕಾರಣಕ್ಕೇನೆ. ಬಟ್ ಈಗ ಆಲ್ರೆಡಿ 2 ಅಪ್ಲಿಕೇಶನ್ಗಳು ಡ್ರೈವರ್ಗಳ ಪರ ನಿಂತಿದ್ದಾವೆ, ಜೊತೆಗೆ ಕಸ್ಟಮರ್ ಫ್ರೆಂಡ್ಲಿ ಕೂಡ ಹೌದು. ಯಾರೋ ಒಬ್ಬ ನನ್ನ ಕಂಪ್ನಿನಲ್ಲಿ ಕಡಿಮೆ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಬರ್ಲಿ ನನ್ನ ಕಂಪ್ನಿಲಿ ಬುಕ್ ಮಾಡ್ಲಿ ಅಂತ ಮಾಡ್ಬಿಟ್ರೆ ಕಷ್ಟಪಟ್ಟು ದುಡಿಯೋರು ನಾನು ಅಕ್ಸೆಪ್ಟ್ ಮಾಡಲ್ವೇ? ಮತ್ತೆ ನಿಮ್ ಟೈಮ್ ವೇಸ್ಟ್ ಆಯ್ತಲ್ಲ ಅಲ್ಲಿ. ಸೊ ಹಂಗಾಗಿ ನಿಮ್ ಸ್ನೇಹಿತರುಗಳೆಲ್ಲ ಒಂಚೂರು ಹೇಳಿ, ಡೌನ್ಲೋಡ್ ಮಾಡಿಸಿ, ಫಸ್ಟ್ ಟ್ರೈ ಅದನ್ನ ಮಾಡಿ ಅಷ್ಟೇ. ಹೌದು ಹೌದು, ಯಾರ ಬರ್ಲಿ ಸರ್. ನಾನು ಹೇಳಿದೇನು ಗೊತ್ತಾ, ಅವರು ಇಂಟರ್ನ್ಯಾಷನಲ್ ಕಂಪ್ನಿ ಅನ್ಕೊಳ್ಳಿ, ಊಬರ್ ಅಲ್ವಾ, ಗ್ಲೋಬಲ್ ಅವರು. ಸೊ ನೀನ್ ಕರ್ನಾಟಕದಲ್ಲಿ ನೀನು ರನ್ ಮಾಡ್ತಾ ಇದೀಯ ಅಂದ್ರೆ ಕರ್ನಾಟಕ ಸರ್ಕಾರ ಏನ್ ಹೇಳಿದೆ ಅದನ್ನ ನೀನ್ ಪಾಲಿಸ್ಬೇಕಲ್ವಾ. ನೀನ್ ಕರ್ನಾಟಕ ಹೋಗೋ, ತಮಿಳ್ನಾಡಿಗೆ ಹೋಗೋ, ಕೇರಳಕ್ಕೆ ಹೋಗೋ, ಅಲ್ಲಿ ರೂಲ್ ಏನಿದೆ ಅದನ್ನ ಫಾಲೋ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಇಂಟರ್ನ್ಯಾಷನಲ್ ಲೆವೆಲ್ ನನ್ನ ಹತ್ರ ಜಾಸ್ತಿ ಕಸ್ಟಮರ್ ಅಂದ್ಬಿಟ್ಟು ನೀನು ಕಡಿಮೆ ರೇಟ್ ಕೊಟ್ಬಿಟ್ರೆ ಇಲ್ಲಿ ಕಷ್ಟಪಟ್ಟು ದುಡಿಯೋರು ನಾವು ತಾನೆ. ಒಬ್ಬ ಡ್ರೈವರು ಆಗ್ಬೇಕು ಅಂದ್ರೆ 21 ವರ್ಷ ಆಗ್ಬೇಕು ಅವನಿಗೆ. ಕಸ್ಟಮರ್ ಏನು 5 ವರ್ಷ ಇರೋ ಮಗು ಬೇಕಾದ್ರೆ ಯೂಸ್ ಮಾಡಕ್ ಬಂದ್ರೆ ಅದು ಕಸ್ಟಮರ್ ಆಗ. ನಾವು ಒಬ್ಬ ಡ್ರೈವರ್ನ ಈಗ ಹೆಂಗಾಯ್ತು ಅಂದ್ರೆ, ಈ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳಿಗೆ ಸಿಗ್ತಲ್ಲ ಮದುವೆ ಮಾಡ್ಕೊಳಕ್ಕೆ. ಗಂಡು ಮಕ್ಳುಗಳು ಜಾಸ್ತಿ ಆಗ್ಬಿಟ್ಟು ಹೆಣ್ಮಕ್ಳುಗಳು ಕಡಿಮೆ ಆಗಿರೋದ್ರಿಂದ ಮದುವೆ ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ, ಹುಡುಗಿರೇ ಸಿಗ್ತಲ್ಲ. ಹಂಗೆ ಇವ್ರುಗಳು ಡ್ರೈವರ್ಗಳನ್ನ ಎಲ್ಲಾನು ಒಂದ್ಸಲ ಕಳಿಸ್ಬಿಟ್ಟು ಕೊನೆಗೆ ಡ್ರೈವರ್ ಇಲ್ಲ ಅಂತೇಳಿ ಇವರೇ ಬಂದು ಓಡಿಸ್ಬೇಕಾಗುತ್ತೆ ಕಂಪ್ನಿಯವ್ರೆ. ಅಂತ ಪರಿಸ್ಥಿತಿ ಬರುತ್ತೆ ಅಷ್ಟೇ. ಅದಾಗಕ್ ಮುಂಚೆ ಇವರು ಎಚ್ಚೆತ್ಕೊಬೇಕಷ್ಟೇ. ನೋಡಿ, ನೀವು 30 ರೂಪಾಯಿ ಕೊಡಕ್ಕೆ ರೆಡಿ ಇದ್ರೆ 24 ಕೊಡಲ್ವಾ ಸರ್? ನಮ್ಗೆ ಏನ್ ಗೊತ್ತಾ, ಇದ್ರೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಡ್ರೈವರ್ಸ್, ಒಳ್ಳೆ ಕ್ವಾಲಿಟಿ ಕಾರ್ ಇರ್ಬೇಕು. ನಂಗೆ ಆಫೀಸ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್. ನಮ್ದು ಏನಾಗುತ್ತೆ ಅಂದ್ರೆ, ನಮ್ಗೆ ಏನ್ ಗೊತ್ತಾ ಸರ್, ಯಾವಾಗ ಬೇಕಾದ್ರೆ ಹೋಗ್ಬೋದು. ನಾನು ಮಧ್ಯಾಹ್ನ ಹೋಗ್ಬೋದು, ಬೆಳಗ್ಗೆ ಹೋಗ್ಬೋದು, ಸಂಜೆ ಹೋಗ್ಬೋದು. ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗ್ಬೇಕಷ್ಟೇ. ಹೌದಾ? ನನ್ಗೆ ಯಾವಾಗ ಫ್ರೀ ಇರ್ತೀನಿ ನಾನು ಅವಾಗ ಹೋಗ್ತೀನಿ. ಸೂಪರ್ ಸರ್, ಒಳ್ಳೆ ಕೆಲಸ ಬಿಡಿ ಸರ್ ನಿಮ್ಗೆ. ಓಕೆ ಸಾರಿ, ತುಂಬಾ ಮಾತಾಡಿದೆ, ಕೆಲಸ ಮಾಡಿ ನೀವು. ಇಲ್ಲಿ ಪರವಾಗಿಲ್ಲ, ನನ್ನೇನಿಲ್ಲ, ಹಂಗೇನಿಲ್ಲ. ಅದೇ ನಾವು ಹೇಳ್ತೇನೆ, ನಮ್ದು ಒಳ್ಳೆ ಕೆಲಸದಲ್ಲಿ ಇರುತ್ತೆ. ನಾವು ಆಪ್ಟಮ್ ಅಂತ ಯುನೈಟೆಡ್ ಹೆಲ್ತ್ ಗ್ರೂಪ್ ಅಂತ, ಹೌದಾ? US 3rd largest ಕಂಪನಿ. ಓ ಸೂಪರ್ ಸರ್. ತೋರಿಸಿ ನೋಡಿ, ಬಿಲ್ಡಿಂಗ್ ತೋರಿಸಿ ಬಂದಿದ್ದಾರೆ ಹೆಂಗಿದೆ ಅಂತ. ಬಟ್ ಆ ಅಪ್ಲಿಕೇಶನ್ ಮರಿಬೇಡಿ, ಅದನ್ನ ಯೂಸ್ ಮಾಡಿ. ನಮ್ಮ ಡ್ರೈವರ್ಗಳು ಲಾಗಿನ್ ಮಾಡಿ ಇಟ್ಕೊಂಡಿರ್ತಾರೆ, ಆದ್ರೆ ಇಲ್ಲಿ ದುಡ್ಡನ್ನ ಜಾಸ್ತಿ ತೋರಿಸುತ್ತೋ ಅದ್ರಲ್ಲಿ ನೋಡೋಯ್ತಾರೆ. ಹಂಗಾಗಿ ನೀವು ಟ್ರೈ ಮಾಡ್ತಾನೆ ಇದೆ, ಒಂದಲ್ಲ ಒಂದಿನ ನಿಮ್ಗೆ ಇದ್ರಲ್ಲೇನೆ ಎಲ್ಲಾ ಡ್ರೈವರ್ಗಳು ಅಲ್ಲೇ ಬರ್ಸಿಬಿಡ್ತಾರೆ. ನೋಡಿ 613 ರೂಪಾಯಿ ಆಗೈತೆ ಇದು ನಮ್ಮ ಯಾತ್ರೆ. 613. ನೋಡಿ ಇದು ಮೀಟ್ರದು ಹೇಳೋದಲ್ಲ ನಗರ ಅಂತ, ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ 441 ರೂಪಾಯಿ ಬಂತು ಆಯ್ತಾ. ಇದು OIOT ಎಷ್ಟು ಬಂತು? 458 ರೂಪಾಯಿ. ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆಯೋ ಅದಕ್ಕೆ. ಸೊ ಹಂಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಬಳಸ್ಕೊಳ್ಳಿ, ಡ್ರೈವರ್ಗೂ ಅನುಕೂಲ ಆಗುತ್ತೆ. ಸರಿ ಜನರಾ? 613 ನೋಡಿ ಸರ್ ಇಲ್ಲಿ
10 ಕಿಲೋಮೀಟರ್ಗೆ 316 ರೂಪಾಯಿ ತೋರಿಸ್ತಾ ಇದ್ದಾನೆ. ಅಂತ ಬಾಡಿ ಅಂತ 30 ಎಷ್ಟು ಬಿತ್ತು 36 ರೂಪಾಯಿ ಬಿತ್ತು ಲೆಕ್ಕ. ಈ ತರ ಎಲ್ಲ ಆಗುತ್ತೆ. ಹಂಗಾಗಿ ನಮ್ಮ ಟೌನರು ಮತ್ತೆ ಏನ್ ನಗರ ಇದೆ ಯೂಸ್ ಮಾಡಿದ್ರೆ ನೀವು ಎಲ್ಲ ಟೈಮಲ್ಲೂ 24 ರೂಪಾಯಿನೇ ಬರುತ್ತೆ. ಟ್ರೈ ಮಾಡಿ, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್. ಇಲ್ಲ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಂ, ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ ಹೆಂಗಿದೆ ಅಂತ. ಕಸ್ಟಮರ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೋದು. ಈಗ ಈ ಥರ ಅಪ್ರೋಚ್ ಮಾಡೋದಕ್ಕೆ ನಿಮಗೆ ಸುಲಭ. ಕಡಿಮೆ ರೇಟು ತೋರಿಸಿರೋರ್ಗೂ ಕರೆದು ಅವರು ಬೇಡ ನಮಗೆ ಇದರಲ್ಲೇ ಕಮ್ಮಿ ಬರ್ತದೆ, ನಾವೇ ಯಾಕೆ ಅದ್ರಲ್ಲಿ ಬರಬೇಕು ಅಂತ ಪ್ರಶ್ನೆ ಮಾಡೋರಿಗೆ ನೀವು ಬುದ್ಧಿವಂತರಾಗಿ ಹೆಚ್ಚಿಗೆ ಬರುವಂಥದ್ದನ್ನ ಸಾಧ್ಯವಾದರೆ ನಮ್ಮ ಯಾತ್ರೆಯಲ್ಲೇ ಡ್ಯೂಟಿ ಮಾಡಿ. ಜಾಸ್ತಿ ಅಮೌಂಟ್ ಬರ್ತಾನೆ, ರ್ಯಾಪಿಡೋದಲ್ಲೂ ಕೊಡ್ತಾನೆ ಒಂದೊಂದ್ಸಲ. ಜಾಸ್ತಿ ಬರೋದನ್ನೇ ತಗೊಂಡು ಕಸ್ಟಮರ್ಗಳಿಗೆ ಮಾಹಿತಿ ಕೊಡಿ, ಓಕೆನಾ? ಇಲ್ವಾ ನನ್ನ ವೀಡಿಯೋನ ನೀವು ಶೇರ್ ಮಾಡ್ಕೊಳ್ಳಿ. 58. ಸೊ ಕಿಲೋಮೀಟ್ರ್ ತಕ್ಕಂತೆ ಬಿಲ್ಲು ಕರೆಕ್ಟಾಗಿ ಬಂದಿದೆ. ನೀವು ಟೌನರ್ ಅಪ್ಲಿಕೇಶನ್ ಆದರೂ ಬಳಸ್ಕೊಳ್ಳಿ, ಅಥವಾ ಏನು ನಗರ ಮೀಟರ್ ಅಪ್ಲಿಕೇಶನ್ ಆದರೂ ಬಳಸ್ಕೊಳ್ಳಿ. ನಿಮ್ಮ ಹಕ್ಕನ್ನ ನೀವು ಪಡ್ಕೊಳ್ಳಿ. ನೀವು ಎರಡನ್ನೂ ಕೂಡ ಬಳಸ್ಕೊಂಡ್ರೆ ಒಳ್ಳೇದು. ಇನ್ನು ಫ್ಯೂಚರಲ್ಲಿ ಇವೆರಡರಿಂದನೇ ನೀವು ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿರೋಕ್ಕೆ ಸಾಧ್ಯ. ಈಗ ಇವತ್ತೇನೋ ಏನೋ ಟ್ರಾಫಿಕ್ ಟೈಮಲ್ಲಿ ಜಾಸ್ತಿ ತೋರಿಸ್ತಾನೆ, ನಾನ್ ಟ್ರಾಫಿಕಲ್ಲಿ ಕಡಿಮೆ ತೋರಿಸ್ತಾನೆ. ಈಗ ಇವ್ನು ಟ್ರಾಫಿಕಲ್ಲಿ ದುಡ್ಡು ಕೊಡ್ತಾನೆ ಅಂದ್ಬಿಟ್ಟು ಯಾವುದೋ ಕೆಲಸಗಳಿರ್ತವೆ, ಆ ಟೈಮಲ್ಲಿ ನಾವು ಬರೀ ಟ್ರಾಫಿಕಲ್ಲಿ ಮಾತ್ರನೇ ಓಡಿಸ್ಕೊಂಡಿರೋಕ್ಕಾಗತ್ತಾ? ನಮಗೂ ಮೈಕೈ ನೋವುಗಳು ಅಂತ ಬರುತ್ತೆ. ನಾವು ಹೆಂಡತಿ ಮಕ್ಕಳನ್ನ ಈಗ ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡೋದು ಅಂದರೆ 8 ಅವರ್ಸು ಅಥವಾ 12 ಅವರ್ಸು ಅಂತೇಳಿ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 6 ಗಂಟೆಗೆ ಮನೆಗೆ ಹೋಗಬೇಕು ಯಾರಾದರೂ ಸರಿ. ಅಥವಾ 8 ಅವರ್ ಡ್ಯೂಟಿ ಮಾಡ್ತಾರೆ ಅಂದರೆ ಬೆಳಿಗ್ಗೆ 8 ಗಂಟೆಗೆ ಬರಲಿ, ಸಂಜೆ 5 ಗಂಟೆಗೆ ಹೋಗಲಿ. ಆ ಥರ ಡ್ಯೂಟಿ ಮಾಡಿದ್ರು ಕೂಡ ಸೇಮ್ ಅಮೌಂಟೇ ಬರೋದ್ರಿಂದ ನಮ್ಮ ಜೀವನಗಳು ಚೆನ್ನಾಗಿ ನಡೀತಿದೆ. ನಾವು ಕೂಡ ಹೆಂಡತಿ ಮಕ್ಕಳುಗಳ ಜೊತೆ ವಾರಕ್ಕೊಂದ್ಸಲ ರಜಾ ಹಾಕ್ಕೊಂಡು ವ್ಯವಸ್ಥಿತವಾಗಿ ಬದುಕ್ಬೋದು, ಓಕೆನಾ? ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಲಿದೆ. ನೋಡಿ ಇಲ್ಲಿ 6 ಕಿಲೋಮೀಟ್ರಿಗೆ 195 ರೂಪಾಯಿ ತೋರಿಸ್ತಾ ಇದ್ದಾನೆ. ಎಷ್ಟು? 33 ರೂಪಾಯಿ 1 ಕಿಲೋಮೀಟ್ರಿಗೆ. ಇಂಥ ಬಾಡಿಗೆ ತಗೊಂಡು ನೋಡಬೇಕು. ಆದರೆ 26 ನಿಮಿಷ ಟೈಮ್ ತೋರಿಸ್ತಾ ಇದೆ. ಇವೆಲ್ಲ ನೋಡ್ಕೋಬೇಕು. ಒಟ್ಟಿನಲ್ಲಿ ನಮ್ಮ ಯಾತ್ರೆಯಲ್ಲಿ ಬೆಟರು, ಸ್ವಲ್ಪ ರೇಟು ಚೆನ್ನಾಗಿ ಕೊಡ್ತಾ ಇದ್ದಾನೆ. ನೋಡಿ, ನೀವೇನು ಮಾಡ್ತೀರಾ ಮಾಡಿ. ಒಟ್ಟಿನಲ್ಲಿ ನಾವು ಎಷ್ಟು ಹೇಳ್ತೀವೋ ಅಷ್ಟು ಹೇಳ್ತೀವಿ ಬುದ್ಧಿವಂತರಾಗಿ. ಧನ್ಯವಾದ ನಿಮಗೆ. ಶುಭ ದಿನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.